ಲೂಕನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು. ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದು ದೇವರ ವಾಕ್ಯ ಕೇಳುತ್ತಿರಲು ಗೆನೆಜರೇತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಆತನನ್ನು ಕೇಳಿಕೊಂಡು ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಆತನು ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳೂ ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕು ಎಂದು ಅವರಿಗೆ ಸನ್ನೆ ಮಾಡಿದರು. ಅವರು ಬಂದು 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ನೋಡಿ ಯೇಸುವಿನ ಮೊಳಕಾಲಿಗೆ ಬಿದ್ದು, ಸ್ವಾಮೀ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತಗಳ ಕುರಿತಾಗಿ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹಾನನ ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿವೆ. ಯೇಸು ಕ್ರಿಸ್ತನು ಮಾಡಿರುವ ಅದ್ಭುತಗಳು ನಾನಾ ವಿಧವಾಗಿವೆ. 1. ಪ್ರಕೃತಿ ಸಂಬಂಧವಾದ ಅದ್ಭುತಗಳು. 2ನೇದು ಶರೀರ ಸಂಬಂಧವಾದ ಅದ್ಭುತಗಳು. 3ನೇದು ಆತ್ಮ ಸಂಬಂಧವಾದ ಅದ್ಭುತಗಳು. ಈಗ ನಾವು ನೋಡ್ತಿರೋದೇನೆಂದರೆ ಪ್ರಕೃತಿ ಸಂಬಂಧವಾದ ಅದ್ಭುತ. ಅದೇನೆಂದರೆ ಯೇಸು ಕ್ರಿಸ್ತನು ಗೆನೆಜರೇತ್ ಎಂಬ ಕೆರೆಯ ದಡದಲ್ಲಿ ಆತನು ನಿಂತಿದ್ದನು. ಯೇಸು ಕ್ರಿಸ್ತನು ಯಾವ ಕೆರೆಯ ದಡದಲ್ಲಿದ್ದರಂತೆ? ಗೆನೆಜರೇತ್ ಎಂಬ ಕೆರೆಯ ದಡದಲ್ಲಿ ಇದ್ರಂತೆ. ದಯವಿಟ್ಟು ಗಮನಿಸಿ, ನೀವು ಸುವಾರ್ತೆಗಳನ್ನು ಓದುತ್ತಿರುವಾಗ ಯೇಸು ಕ್ರಿಸ್ತನ ಸೇವೆ ಹೆಚ್ಚು ಶೇಕಡರಷ್ಟು ಗಲಿಲಾಯ ಸಮುದ್ರದ ಆ ಪ್ರಾಂತ್ಯದ ಸುತ್ತಮುತ್ತಲೂ ನಡೆದಿದೆ. ಗಲಿಲಾಯ ಸಮುದ್ರ ಅನ್ನುವಾಗ, ತಿಬೇರಿಯ ಎಂಬ ಸಮುದ್ರ ಅನ್ನುವಾಗ, ಗೆನೆಜರೇತ್ ಇಲ್ಲವೇ ಕೆನ್ನೆಸೆರೆತ್ ಸಮುದ್ರ ಎನ್ನುವಾಗ, ಇವೆಲ್ಲವೂ ಕೂಡ ಒಂದೇ ಸಮುದ್ರಕ್ಕೆ ಸೇರಿರುವ ಹೆಸರುಗಳಾಗಿವೆ. ಈಗ ಈ ಸಮುದ್ರ ಸುತ್ತಲೂ ಇರುತ್ತಾಯಿತು. ಈ ಸಮುದ್ರದ ಸುತ್ತಳತೆ ಸುಮಾರು 53 ಕಿಲೋಮೀಟರ್ ಆಗಿತ್ತು. ಗಲಿಲಾಯ ಸಮುದ್ರದ ಸುತ್ತಳತೆ ಸುಮಾರು 53 ಕಿಲೋಮೀಟರ್ ಆಗಿತ್ತು. ಅಂದರೆ ಈಚೆ ದಡದಿಂದ ನೀವು ಪ್ರಯಾಣ ಮಾಡಿ ಆ ಸಮುದ್ರದ ಸುತ್ತಲೂ ತಿರುಗಿ ಬಂದಿದ್ದೀರಿ ಅಂದ್ಕೊಳ್ಳಿ, ಎಷ್ಟು ಕಿಲೋಮೀಟರ್ಗಳು? 53 ಕಿಲೋಮೀಟರ್ ಆಗ್ತಿತ್ತು. ಆ ಸಮುದ್ರದ ಆ ಉದ್ದ 21 ಕಿಲೋಮೀಟರ್ ಆಗಿದೆ, ಅಗಲ 13 ಕಿಲೋಮೀಟರ್ ಆಗಿವೆ. ಹಾಗೆಯೇ ಆ ಸಮುದ್ರದ ಸುತ್ತಲೂ ಗ್ರಾಮಗಳು, ಪಟ್ಟಣಗಳು ಇರ್ತಾ ಇದ್ವು, ಇವಾಗ್ಲೂ ಇವೆ. ಇಲ್ಲಿರುವ ಪಟ್ಟಣದ ಹೆಸರು ತಿಬೇರಿಯಾ. ತಿಬೇರಿಯಾ ಎಂಬ ಪಟ್ಟಣ ಇದೆ. ಆ ಪಟ್ಟಣದವರೇನನ್ನುತ್ತಾರೆ? ಇದು ತಿಬೇರಿಯಾ ಸಮುದ್ರ ಅನ್ನುತ್ತಾರೆ. ಇನ್ನೊಂದು ಕಡೆ ಏನೋ ಗಲಿಲಾಯ ಪ್ರಾಂತ್ಯವಿದೆ. ಆ ಗಲಿಲಾಯದವರೇನನ್ನುತ್ತಾರೆ? ಇದು ಗಲಿಲಾಯ ಸಮುದ್ರ ಅನ್ನುತ್ತಾರೆ. ಮತ್ತೊಂದು ಕಡೆ ಕಿನ್ನೆಸೆರೆತ್ ಎನ್ನುವಂತಹ ಪ್ರಾಂತ್ಯವಿದೆ. ಅವರೇನೋ ಇದು ಕೆನ್ನೆಸೆರೆತ್ ಇಲ್ಲವೇ ಗೆನೆಜರೇತ್ ಸಮುದ್ರ ಎಂದು ಕರೆದರು. ಅಂದರೆ ಆಯಾ ಪ್ರಾಂತ್ಯದವರು ಆ ಪ್ರಾಂತ್ಯದ ಹೆಸರಿಟ್ಕೊಂಡು ಆ ಸಮುದ್ರಕ್ಕೆ ಕರೆಯುತ್ತಾ ಇದ್ರು. ಅದಕ್ಕಾಗಿಯೇ ನಿಮಗೆ ಬೈಬಲ್ನಲ್ಲಿ ತಿಬೇರಿಯಾ ಸಮುದ್ರ ಕಾಣಿಸಿಕೊಂಡರು, ಕೆನ್ನೆಸೆರೆತ್ ಸಮುದ್ರ ಕಾಣಿಸಿಕೊಂಡರು, ಗಲಿಲಾಯ ಸಮುದ್ರ ಕಾಣಿಸಿಕೊಂಡರು, ಗೆನೆಜರೇತ್ ಸಮುದ್ರ ಎಂದು ಕಾಣಿಸಿಕೊಂಡರು. ಇವೆಲ್ಲ ಒಂದೇ ಸಮುದ್ರದ ಹೆಸರಾಗಿವೆ. ಅದನ್ನು ಮೊದಲನೇದಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕು, ಪ್ರಾಮುಖ್ಯವಾಗಿ ನೀವು ಸುವಾರ್ತೆಗಳನ್ನು ಓದುತ್ತಿರುವಾಗ. ರೈಟ್. ಈಗ ಅಲ್ಲಿ ಆಗ್ತಿರೋದೇನು? ಗಲಿಲಾಯ ಸಮುದ್ರ ತೀರದಲ್ಲಿ ಯೇಸು ಸೇವೆ ಮಾಡ್ತಿದ್ದಾರೆ. ಈ ಗಲಿಲಾಯ ಸಮುದ್ರಕ್ಕಿರುವ ವಿಶೇಷತೆ ಏನು ಗೊತ್ತಾ? ಆ ನೀರು ಶುದ್ಧವಾದ ನೀರಾಗಿವೆ. ಸಮುದ್ರದ ನೀರು ಕುಡಿಯಲು ಉಪಯೋಗವಾಗುತ್ತವೋ? ಸಮುದ್ರದ ನೀರು ಕುಡಿಯಲು ಉಪಯೋಗ ಆಗುವುದಿಲ್ಲ. ಆದರೆ ವಿಚಿತ್ರವೇನೆಂದರೆ ಗಲಿಲಾಯ ಸಮುದ್ರ ಅವು ಕುಡಿಯುವಂತಹ ನೀರಾಗಿದ್ದುವು. ಪ್ರಪಂಚದಲ್ಲೇ ಒಂದೇ ಒಂದು ಸಮುದ್ರವು ಕುಡಿಯುವಂತಹ ನೀರು ಉಳ್ಳ ಸಮುದ್ರ ಯಾವುದಾದರೂ ಇರುವುದಾದರೆ ಅದೇ ಗಲಿಲಾಯ ಸಮುದ್ರದ ನೀರಾಗಿವೆ. ಆ ಗಲಿಲಾಯ ಸಮುದ್ರದ
ನೀರಿನ ಮೂಲಕವೇ. ಇಸ್ರಾಯೇಲ್ ದೇಶಕ್ಕೆ ಬೇಕಾಗಿರುವಂತಹ ನೀರು ಹೆಚ್ಚು ಶೇಕಡ ಜನರು ಬಳಸುವುದಕ್ಕಾಗಿ ಉಪಯೋಗವಾಗುತ್ತಿರುತ್ತವೆ. ಯಾಕೆ ಈ ಗಲಿಲಾಯ ಸಮುದ್ರದ ನೀರು ಕುಡಿಯುವುದಕ್ಕಾಗಿ ಉಪಯೋಗವಾಗುತ್ತವೆ ಎನ್ನುವುದಾದರೆ ಅದಕ್ಕೆ ಒಂದು ಕಾರಣ ಇದೆ. ನಿಮಗೆ ಒಂದು ಮ್ಯಾಪ್ ತೋರಿಸ್ತೇವೆ ನೋಡಿ. ಈ ಗಲಿಲಾಯ ಸಮುದ್ರ, ಹಾಗೆಯೇ ಅದರ ಕೆಳಭಾಗದಲ್ಲಿ ಮೃತ ಸಮುದ್ರ ಇರುತ್ತೆ. ಇದನ್ನು ಜಾಗರೂಕರಾಗಿ ನೋಡುವುದಾದರೆ ಮೇಲ್ಗಡೆ ಹಸಿರು ಅಕ್ಷರದಲ್ಲಿ ಕಾಣಿಸುವುದೇನೋ ಗಲಿಲಾಯ ಸಮುದ್ರ, ಕೆಳಗಡೆ ನಿಮಗೆ ಕಾಣಿಸುವ ಸಮುದ್ರವೇನೋ ಮೃತ ಸಮುದ್ರ, ಡೆಡ್ ಸಿ. ಅಲ್ಲಿ ಮೇಲ್ಗಡೆಯಿಂದ ಒಂದು ಬ್ಲೂ, ನೀಲಿ ಬಣ್ಣದ ಒಂದು ಲೈನ್ ಕಾಣಿಸ್ತಿದೆಯಲ್ಲವೇ? ಹಾಗೆ ಮೇಲಿನಿಂದ ಹರಿದು ಬರುವ ನದಿ ಯಾವುದೆಂದರೆ ಯೋರ್ದಾನ್. ಯೋರ್ದಾನ್ ನದಿಯ ನೀರು ಹರಿಯುತ್ತಾ ಹರಿಯುತ್ತಾ ಮೇಲ್ಗಡೆ ಕಾಣಿಸುವಂತಹ ಗಲಿಲಾಯ ಸಮುದ್ರದೊಳಗೆ ಸೇರಿಕೊಳ್ತವೆ. ಗಲಿಲಾಯ ಸಮುದ್ರದೊಳಗೆ ಯೋರ್ದಾನ್ ನದಿಯ ನೀರು ಹರಿಯುವಾಗ ಈಗ ನನ್ನ ಪ್ರಶ್ನೆ, ನದಿಯ ನೀರು ಕುಡಿಯಬಹುದೋ ಇಲ್ಲವೋ ಹೇಳಿ? ಏನಂತೀರಿ? ಕಾಲುವೆಯ ನೀರು, ನದಿಯ ನೀರು ನಾವು ಕುಡಿದಿರುವುದಕ್ಕಾಗಿ ತಾನೇ ಈ ದಿನ ನಾವು ಬದುಕಿರೋದು. ನಿಮ್ಮಲ್ಲಿ ಬಹುಶಃ ಅನೇಕರು ಕಾಲುವೆ ನೀರು, ನದಿವೆ ನೀರು ಕುಡ್ದೇ ಇರ್ತೀರಿ. ಈ ದಿನ ನಮ್ಮ ಪಟ್ಟಣಗಳಿಗೆ ಬರುವಂತಹ ನೀರಿರೋದಾದರೆ ಅದು ನದಿಯ ನೀರುಗಳಾಗಿವೆ. ಅರ್ಥವಾಯ್ತಾ? ಮಳೆಯ ಮುಖಾಂತರ ಬಂದಿರುವಂತಹ ನೀರುಗಳೆಲ್ಲ ನದಿಯಾಗಿ ಪ್ರವಹರಿಸುತ್ತಾ ಅವು ನಂತರ ಕಾಲುವೆಗಳಾಗಿ ಡಿವೈಡ್ ಆಗುತ್ತಾ ಆಯಾ ಪ್ರಾಂತ್ಯಗಳಿಗೆ ನೀರನ್ನು ಸರಬರಾಜು ಮಾಡುತ್ತಿರ್ತವೆ. ರೈಟ್. ಈಗ ಯೋರ್ದಾನ್ ಎಂಬ ನದಿ ಹರಿಯುತ್ತಾ 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 ಏನ್ಮಾಡುತ್ತೆ ಗೊತ್ತಾ? ಗಲಿಲಾಯ ಸಮುದ್ರದೊಳಗೆ ಸೇರುತ್ತೆ. ಈ ಗಲಿಲಾಯ ಸಮುದ್ರದೊಳಗೆ ಯಾವ ನೀರು ಬರ್ತಿವೆ? ಯೋರ್ದಾನ್ ನದಿಯ ನೀರು ಬರ್ತಿವೆ. ಹಾಗಾದರೆ ಈ ಯೋರ್ದಾನ್ ನೀರು ಯಾವ ನೀರು? ಮಳೆ ಸುರಿಯುವಾಗ, ಮಳೆ ಬರುವಾಗ ಒಂದೇ ಕಡೆ ಸೇರಿಕೊಂಡಿರುವ ನೀರು ಹರಿಯುತ್ತಾ, ನದಿಯಾಗಿ ಹರಿಯುತ್ತಾ ಗಲಿಲಾಯ ಸಮುದ್ರದೊಳಗೆ ಬರ್ತಿವೆ. ಈಗ ಈ ಗಲಿಲಾಯ ಸಮುದ್ರಕ್ಕಿರುವ ವಿಶೇಷತೆ ಏನೆಂದರೆ, ಮೇಲ್ಗಡೆಯಿಂದ ಏನೋ ಯೋರ್ದಾನ್ ಹೊಳೆಯಿಂದ ನೀರು ತೆಗೆದುಕೊಳ್ತದೆ. ಯೋರ್ದಾನ್ ನದಿಯ ನೀರು ಒಳ್ಳೆ ನೀರು. ಆ ಒಳ್ಳೆ ನೀರುಗಳನ್ನು ಗಲಿಲಾಯ ಸಮುದ್ರ ತೆಗೆದುಕೊಂಡು ಮತ್ತೊಂದು ಕಡೆಯಿಂದ ಆ ನೀರನ್ನು ಬಿಟ್ಟುಬಿಡುತ್ತೆ. ಮೇಲ್ಗಡೆಯಿಂದ ನೀರನ್ನು ತೆಗೆದುಕೊಳ್ಳುತ್ತೆ, ಕೆಳಗಡೆಯಿಂದ ನೀರನ್ನು ಕಳಿಸಿಕೊಡುತ್ತೆ. ಯಾವಾಗ ಈ ಕಡೆಯಿಂದ ನೀರು ಬರುತ್ತವೆಯೋ, ಆ ಕಡೆಯಿಂದ ನೀರು ಹೊರಟು ಹೋಗುತ್ತವೆಯೋ, ಹಾಗೆ ಹರಿಯುವ ನೀರಲ್ಲಿ ಕಲ್ಮಶಗಳು ಇರುವುದಿಲ್ಲ ಎಂದು ಹೇಳಲಾಗಿದೆ. ಹರಿಯುವ ನೀರಲ್ಲಿ ಕಲ್ಮಶ ಇರಲ್ಲ. ಜಾಗ್ರತೆಯಿಂದ ಕೇಳ್ರಿ. ಮೇಲ್ಗಡೆ ಯೋರ್ದಾನಿನಿಂದ ಬರುವ ನೀರು ಒಳ್ಳೆ ನೀರು. ಅವು ಗಲಿಲಾಯ ಸಮುದ್ರದೊಳಗೆ ಬಂದಾಗ ಗಲಿಲಾಯ ಸಮುದ್ರ ಮುಚ್ಚಿಟ್ಕೊಳ್ಳಲ್ಲ. ತಾನು ಪಡೆದುಕೊಂಡಿರುವ ಒಳ್ಳೆ ನೀರನ್ನು ಮುಚ್ಚಿಟ್ಕೊಳ್ಳಲಾರದಂತೆ ಮತ್ತೊಂದು ಕಡೆಗೆ ಬಿಟ್ಟು ಬಿಡುತ್ತಾ ಇರುತ್ತೆ. ಹಾಗೆ ಬಿಟ್ಟು ಬಿಡುವುದರಿಂದ ಗಲಿಲಾಯ ಸಮುದ್ರ ಇದೆಯಲ್ಲವೇ, ಮೇಲ್ಗಡೆಯಲ್ಲಿ ಯೋರ್ದಾನ್ ನೀರು ಅದರ ಒಳಗಡೆ ಬಂದಿವೆಯೋ, ಆ ನಂತರ ಗಲಿಲಾಯ ಸಮುದ್ರ ಮಾಡುವುದೇನೆಂದರೆ ತುಂಬಿಕೊಂಡು ಓವರ್ಫ್ಲೋ ಆಗುವಂತಹ ನೀರುಗಳನ್ನೆಲ್ಲ ಮತ್ತೆ ಕೆಳಗಡೆ ಹರ್ಕೊಂಡು ಹೋಗುವಂತೆ ಮಾಡುತ್ತೆ. ಹಾಗೆ ಹರಿಯುವಂತೆ ಮಾಡಿದಾಗ ಅದೇ ರೀತಿ ಆ ಯೋರ್ದಾನ್ ನದಿ ಹರಿಯುತ್ತಾ ಹರಿಯುತ್ತಾ ಈಗ ಗಲಿಲಾಯ ಸಮುದ್ರದ ಕೆಳಗಡೆ ನೀವು ಕಾಣ್ತಾ ಇದ್ದೀರಲ್ಲವೇ, ಅದು ಕೂಡ ಯೋರ್ದಾನ್ ನದಿ. ಆ ನದಿ ಈಗ ಹರಿಯುತ್ತಾ 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 ಅದು ಈಗ ಎಲ್ಲಿಗೆ ಬರುತ್ತೆ? ಡೆಡ್ ಸಿ, ಮೃತ ಸಮುದ್ರಕ್ಕೆ ಬರುತ್ತೆ. ಆ ಸಮುದ್ರದೊಳಗೆ ಯೋರ್ದಾನ್ ನದಿ ಸೇರಿಕೊಳ್ಳುತ್ತೆ. ಸಾಧಾರಣವಾಗಿ ಪಾಲಸ್ತೀನದಲ್ಲಿ 2 ಸಮುದ್ರಗಳಿವೆ. ಒಂದೇನೋ ಒಂದು ಗಲಿಲಾಯ ಸಮುದ್ರ, ಎರಡನೆಯದು ಮೃತ ಸಮುದ್ರ. ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸವೇನೆಂದರೆ, ಗಲಿಲಾಯ ಸಮುದ್ರದಲ್ಲಿ ಒಳ್ಳೆ ಮೀನುಗಳಿರುತ್ತವೆ, ಆರೋಗ್ಯಕರವಾದ ಮೀನುಗಳಿರುತ್ತವೆ. ಗಲಿಲಾಯ ಸಮುದ್ರದ ದಡದ ಸುತ್ತಲೂ ಹಚ್ಚ ಹಸುರಾದ ಗಿಡಮರಗಳು ಇರುತ್ತವೆ. ಗಲಿಲಾಯ ಸಮುದ್ರದ ಸುತ್ತಲೂ ಒಳ್ಳೆ ಗ್ರಾಮಗಳಿರುತ್ತವೆ. ಆ ಮರಗಳ ಮೇಲೆ ಒಳ್ಳೊಳ್ಳೆ ಪಕ್ಷಿಗಳಿರುತ್ತವೆ. ಆ ಗಲಿಲಾಯ ಸಮುದ್ರವನ್ನು ಆಧಾರ ಮಾಡಿಕೊಂಡು ಅನೇಕ ಸಾವಿರಾರು ಬೆಸ್ತರರು ತಮ್ಮ ಕುಟುಂಬಗಳನ್ನು ಪೋಷಿಸಿಕೊಳ್ಳುತ್ತಾರೆ. ಅಷ್ಟು ಮಾತ್ರವಲ್ಲ, ಗಲಿಲಾಯ ಸಮುದ್ರದ ನೀರು ಆ ದೇಶಕ್ಕೆ ಆಧಾರವಾಗಿತ್ತು, ಪ್ರಾಣಾಧಾರವಾಗಿತ್ತು. ಈ ಗಲಿಲಾಯ ಸಮುದ್ರಕ್ಕಿರುವ ವಿಶೇಷತೆ ಏನೆಂದರೆ, ಒಂದು ಕಡೆಯಿಂದ ನೀರು ತೆಗೆದುಕೊಳ್ಳುತ್ತದೆ, ಇನ್ನೊಂದು ಕಡೆಯಿಂದ ನೀರನ್ನು ಬಿಟ್ಟು ಬಿಡುತ್ತದೆ. ಮುಚ್ಚಿಟ್ಟುಕೊಳ್ಳುವ ಮನಸ್ಸು ಗಲಿಲಾಯ ಸಮುದ್ರದ ಮನಸ್ಸು ಅಲ್ಲವೇ? ಅಲ್ಲ. ದಯವಿಟ್ಟು ಗಮನಿಸಿರಿ. ನಾವು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು, ಮತ್ತೊಂದು ಕಡೆಯಿಂದ ಆ ಆಶೀರ್ವಾದ ಏನ್ಮಾಡಬೇಕು? ಹಂಚಿಕೊಡಬೇಕು. ಮಾವಿನ ಮರ ಏನ್ಮಾಡುತ್ತೆ? ದೇವರು ಸೃಷ್ಟಿಸಿರುವ ಉದ್ದೇಶ ಅರ್ಥ ಮಾಡಿಕೊಳ್ಳುತ್ತೆ. ಅದು ದೇವರಿಂದ ನೆಡಲ್ಪಟ್ಟಿದೆ,
ದೇವರು ಅನುಗ್ರಹಿಸುವ ಫಲಗಳನ್ನು ಫಲಿಸುತ್ತದೆ. ಒಂದು ಫಲವನ್ನು ಕೂಡ ಮುಚ್ಚಿಟ್ಕೊಳ್ಳದೆ ಪ್ರತಿ ಫಲವನ್ನು ಏನ್ಮಾಡುತ್ತದೆ? ಮಾವಿನ ಮರ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಹಂಚಿ ಪ್ರತಿಯೊಬ್ಬರಿಗೂ ಕೊಡುತ್ತೆ. ಮಾವಿನ ಮರ ಒಂದು ಫಲವೂ ಕೂಡ ಮುಚ್ಚಿಟ್ಕೊಳ್ಳುವುದೇ ಇಲ್ಲ ಪ್ರಿಯರೇ. ಅಂದರೆ ನಾವು ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ಹಂಚಿಕೊಡುವುದಾದರೆ ನಾವು ಹಚ್ಚ ಹಸುರಾಗಿರುತ್ತೇವೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ದೇವರು ನಮ್ಮನ್ನು ಆಶೀರ್ವದಿಸುವುದು ಕೇವಲ ನಾವು ಮಾತ್ರ ಆಶೀರ್ವಾದ ಹೊಂದುವುದಕ್ಕಾಗಿ ಅಲ್ಲ, ಅನೇಕ ಜನರಿಗೆ ಆಶೀರ್ವಾದಕರವಾಗಿ ಇರಬೇಕು ಎಂಬುದಾಗಿ ದೇವರು ಆಶಿಸುತ್ತಾರೆ ಎಂಬ ವಾಸ್ತವ ಮರೆಯಬೇಡಿರಿ. ಗಲಿಲಾಯ ಸಮುದ್ರ ತಾನು ಏನೆಲ್ಲ ಹೊಂದಿಕೊಳ್ಳುತ್ತದೋ ಅದನ್ನು ಮುಚ್ಚಿಟ್ಕೊಳ್ಳಲ್ಲ. ಏನ್ಮಾಡುತ್ತೆ? ಮತ್ತೆ ಆಚೆ ಕಡೆಯಿಂದ ಹೊರಡಿಸಿಬಿಡುತ್ತೆ. ಅದಕ್ಕೋಸ್ಕರವೇ ಅದಕ್ಕೆ ಜೀವವುಳ್ಳ ಸಮುದ್ರವೆಂದು ಕರೆಯಲಾಗಿದೆ. ಅಷ್ಟು ಮಾತ್ರವಲ್ಲ, ಒಳ್ಳೆ ನೀರುಳ್ಳಂತಹ ಸಮುದ್ರವೆಂದು ಕರೆಯಲಾಗಿದೆ. ಪ್ರಪಂಚದಲ್ಲೇ ಒಳ್ಳೆ ನೀರು ಕೊಡುವ ಸಮುದ್ರ ಬೇರೆ ಎಲ್ಲೂ ಇಲ್ಲ, ಕೇವಲ ಗಲಿಲಾಯ ಸಮುದ್ರ ಒಂದೇ ಆಗಿದೆ. ಯಾಕೆ? ಅದರ ವಿಶೇಷತೆ ಏನೆಂದರೆ, ಒಂದು ಕಡೆಯಿಂದ ಯೋರ್ದಾನ್ ಹೊಳೆಯಿಂದ ಬಂದ ಒಳ್ಳೆ ನೀರು ಗಲಿಲಾಯ ಸಮುದ್ರದೊಳಗೆ ಸೇರ್ತವೆ. ಆ ಗಲಿಲಾಯ ಸಮುದ್ರವೆಲ್ಲ ಯೋರ್ದಾನ್ ನದಿಯಿಂದ ತುಂಬಿಕೊಂಡಿರುತ್ತೆ. ಆ ಯೋರ್ದಾನ್ ನದಿಯಿಂದ ಗಲಿಲಾಯ ಸಮುದ್ರ ಸಂಪೂರ್ಣವಾಗಿ ತುಂಬಿದಾಗ ಮತ್ತೊಂದು ಕಡೆಯಿಂದ ಆ ನೀರನ್ನು ಬಿಟ್ಟು ಬಿಡುತ್ತೆ. ಫಲಿತವಾಗಿ ಈ ಗಲಿಲಾಯ ಸಮುದ್ರದಿಂದಲೇ ಕೆಳಗಡೆಯಿಂದ ಹರಿಯುತ್ತಾ 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 ಆ ಯೋರ್ದಾನ್ ನದಿ ಎಲ್ಲಿಗೆ ಸೇರುತ್ತೆ? ಮೃತ ಸಮುದ್ರದೊಳಗೆ ಸೇರಿಕೊಳ್ತದೆ. ಮೃತ ಸಮುದ್ರದ ಸ್ವಭಾವ ಎಂಥದೆಂದರೆ, ಯೋರ್ದಾನ್ ನದಿಯ ನೀರನ್ನೆಲ್ಲ ತೆಗೆದುಕೊಳ್ಳುತ್ತೇ ಹೊರತು ಯಾರಿಗೂ ಹಂಚಿಕೊಡಲ್ಲ. ಅದು ನೀರು ತೆಗೆದುಕೊಳ್ಳುತ್ತಾ ಇರುತ್ತೆ, ಪಡೆದುಕೊಳ್ಳುತ್ತಾ ಇರುತ್ತೆ. ಯೋರ್ದಾನ್ ನದಿಯಿಂದ ನೀರು ಹರಿಯುತ್ತಾ ಹರಿಯುತ್ತಾ ಬಂದು ಮೃತ ಸಮುದ್ರದೊಳಗೆ ಸೇರುತ್ತೆ. ಆದರೆ ಈ ಮೃತ ಸಮುದ್ರ ಮಾತ್ರ ಯೋರ್ದಾನಿನ ಒಳ್ಳೆ ನೀರು ತೆಗೆದುಕೊಳ್ಳುತ್ತೆ. ಆದರೆ ಯಾರೊಬ್ಬರಿಗೂ ಒಂದು ಹನಿ ನೀರನ್ನು ಹಂಚಿಕೊಡುವುದೇ ಇಲ್ಲ. ಫಲಿತವಾಗಿ ಮರಣ. ಮೃತ ಸಮುದ್ರದೊಳಗೆ ಒಂದು ಮೀನು ಕೂಡ ನೀವು ಕಾಣಲಿಕ್ಕಾಗಲ್ಲ. ಮೃತ ಸಮುದ್ರದೊಳಗೆ ಮೀನುಗಳಿರಲ್ಲ. ವಿಚಿತ್ರವಲ್ಲವೇ? ಪ್ರಪಂಚದಲ್ಲೇ ಒಂದು ಮೀನು ಕೂಡ ಇಲ್ಲದ ಸಮುದ್ರ ಯಾವುದಾದರೂ ಇರುವುದಾದರೆ ಅದು ಕೂಡ ಎಲ್ಲಿದೆ? ಇಸ್ರಾಯೇಲ್ ದೇಶದಲ್ಲಿಯೇ ಇದೆ. ಅದರ ಹೆಸರೇನು? ಡೆಡ್ ಸೀ. ಡೆಡ್ ಅಂದ್ರೆ ಸತ್ತಿರೋದು. ಮೃತ ಸಮುದ್ರ ಅಂದರೆ ಜೀವ ಎನ್ನುವುದು ಆ ಸಮುದ್ರದಲ್ಲಿ ಇರುವುದೇ ಇಲ್ಲ. ಆದರೆ ನೀರು ಎಲ್ಲಿಂದ ಬರ್ತಿವೆ? ಯೋರ್ದಾನಿಂದಲೇ ಬರ್ತಿವೆ. ಆದರೆ ಇದರ ಸ್ವಭಾವ ಹೇಗಿದೆ? ತೆಗೆದುಕೊಳ್ಳುತ್ತೆ. ಆದರೆ ಯಾರಿಗೂ ಕೂಡ ಹಂಚಿ ಕೊಡುವುದೇ ಇಲ್ಲ. ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ದೇವರ ಬಳಿಯಿಂದ ನೀವು ದಿವ್ಯದಾನಗಳನ್ನು ತೆಗೆದುಕೊಂಡು ಮುಚ್ಚಿಟ್ಕೊಳ್ಳದಂತೆ ಹಂಚಿಕೊಡುವಾಗಲೇ ಮೊದಲು ನೀವು ಜೀವಿಸುತ್ತೀರಿ, ನಂತರ ಅನೇಕರಿಗೆ ಜೀವನಾಧಾರವಾಗಿ ಮಾರ್ಪಡ್ತೀರಿ. ಯಾವ ವ್ಯಕ್ತಿ ದೇವರ ಬಳಿಯಿಂದ ಆಶೀರ್ವಾದಗಳನ್ನು ಹೊಂದಿಕೊಂಡು ತಾನೇ ಅನುಭವಿಸುತ್ತಾ ತಾನೇ ಮುಚ್ಚಿಟ್ಟುಕೊಳ್ಳುತ್ತಾ ಇರುತ್ತಾನೋ ಅಂಥವನು ಆತ್ಮೀಕನಾಗಿ ಮೃತನಾಗುತ್ತಾನೆ ಎಂಬ ಈ ವಿಷಯ ಮರೆಯಬೇಡಿರಿ. ಹಂಚಿಕೊಡುವ ತತ್ವವು ಯೇಸುಕ್ರಿಸ್ತನ ವ್ಯಕ್ತಿತ್ವ ಆಗಿದೆ. ಆತನಿಗೆ 5 ರೊಟ್ಟಿ 2 ಮೀನುಗಳನ್ನು ಕೊಟ್ರೆ, ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ಅದಕ್ಕಾಗಿ ಚೆನ್ನಾಗಿ ಒಬ್ಬ ಹುಡುಗ ನನ್ನ ಕೈಗೆ 5 ರೊಟ್ಟಿ 2 ಮೀನುಗಳನ್ನು ತಂದುಕೊಟ್ಟಿದ್ದಾನೆ, ನಾನು ಹೋಗಿ ತಿನ್ನುತ್ತೇನೆ ಅಂತ ಹೇಳಿ ತಿಂದ್ರು ಆತನು? ಇಲ್ಲ ಪ್ರಿಯರೇ, ಏನ್ ಮಾಡಿದ್ರು? ಆ 5 ರೊಟ್ಟಿ 2 ಮೀನುಗಳನ್ನು ಯೇಸು ಆಶೀರ್ವದಿಸಿ ಎಲ್ಲರಿಗೂ ಹಂಚಿಕೊಟ್ರು. ಯಾಕೆಂದರೆ ಆತನು ಜೀವವುಳ್ಳಂತಹ ದೇವರಾಗಿರುವುದರಿಂದಲೇ ಹಂಚಿಕೊಟ್ರು. ಮೃತ ಸಮುದ್ರಕ್ಕೆ ಹಂಚಿಕೊಡಲು ಕೈಲಾಗುವುದಿಲ್ಲ. ಯಾರಿಗೂ ಹಂಚಿಕೊಡಲು ಕೈಲಾಗುವುದಿಲ್ಲ. ಈ ದಿನ ನಮ್ಮಲ್ಲಿ ಮೃತ ಸಮುದ್ರಕ್ಕೆ ಸಂಬಂಧಪಟ್ಟಿರುವ ಲಕ್ಷಣ ಏನಾದರೂ ಇವೆಯಾ? ದೇವರು ನಮಗೇನಾದರೂ ಆಶೀರ್ವಾದ ಕೊಡುವುದಾದರೆ, ನಮ್ಮ ಗ್ರಾಮಗಳಲ್ಲಿ ಸಾಧಾರಣವಾಗಿ ಈ ಬಾಳೆಗಿಡ ಚೆನ್ನಾಗಿ ಗೊನೆಗಳನ್ನು ಬಿಡುತ್ತೆ. ಆನಂತರ ಆ ಗೊನೆ ತುಂಬ ಹಣ್ಣುಗಳು ಬೆಳೆಯುತ್ತವೆ, ಬಾಳೆಹಣ್ಣುಗಳು. ಏನ್ ಮಾಡ್ತಾರೆ ಹೇಳಿ? ಆ ಬಾಳೆಹಣ್ಣಿನ ಗೊನೆ ಬಂದು ಅಂದ್ಕೊಳ್ಳಿ, ಅದಕ್ಕೆ ಗೊಂಚಲು ಇರ್ತವೆ. ಒಂದೊಂದು ಗೊಂಚಲಿಗೆ 12 ಹಣ್ಣು, 14 ಹಣ್ಣಿರ್ಬೋದು, 10 ಹಣ್ಣಿರ್ಬೋದು, 15 ಹಣ್ಣಿರ್ಬೋದು. ಸಾಧಾರಣವಾಗಿ ನಾವೇನ್ ಮಾಡ್ತಾ ಇದ್ದೆವು? ನಿಮಗೆ ನೆನಪಿದೆಯಾ ಏನ್ ಮಾಡ್ತಾ ಇದ್ರೆಂದು? ಆ ರೀತಿ ಬಾಳೆ ಗಿಡ ಒಳ್ಳೆ ಗೊನೆ ಬಿಟ್ಟು ಹಣ್ಣುಗಳನ್ನು ಬಿಟ್ಟರೆ ನಾವೇ ತಿನ್ನುತ್ತಾ ಇದ್ದೆವೋ? ತಿನ್ನಲಿಕ್ಕಾಗ್ತದೋ? ಒಂದು ದಿನ ಒಬ್ಬ ಹುಡುಗನು ತಮ್ಮ ಮನೆಯ ಅಂಗಳದಲ್ಲಿ ಬಾಳೆ ಗಿಡ ಬೆಳೆಸಿದಾಗ ಬಹಳ ಚೆನ್ನಾಗಿ ಆ ಹಣ್ಣುಗಳು, ಬಾಳೆ ಹಣ್ಣುಗಳು ಬೆಳೆದಾಗ ಏನ್ ಮಾಡ್ತಾನೆ ಗೊತ್ತಾ? ಆ ಗೋನೆ ಕಡಿದು, ಇದು ನಮ್ಮದು, ನಮ್ಮ ಅಂಗಳದಲ್ಲಿ ಬೆಳೆದಿದೆ, ಹಾಗಾಗಿ ನಾವೇ ತಿನ್ನುತ್ತೇವೆ ಅಂದುಕೊಂಡು, ನಂಬಿ ಪ್ರಿಯರೇ, ಇದು ಒಂದು ಸ್ಟೋರಿ ಅಲ್ಲ, ರಿಯಲ್ ಸ್ಟೋರಿ. ಪೂರ್ತಿ ಒಂದೊಂದು ಗೊಂಚಲು ತಿಂದು ನಂತರ ಹೊಟ್ಟೆ ಇಷ್ಟ ಆಯ್ತು.
ಆ ಹೊಟ್ಟೆಯೊಳಗೆ ತುಂಬಿಕೊಂಡಿರುವ ಬಾಳೆಹಣ್ಣು ತೆಗೆಯಲಿಕ್ಕೆ ಅವನಿಂದ ಆಗ್ಲಿಲ್ಲ. ಅವನಿಗೆ ಹಾಸ್ಪಿಟಲ್ ಕರೆದೊಯ್ದರು. ಏನಾಯ್ತಪ್ಪ, ಹೊಟ್ಟೆ ಇಷ್ಟೊಂದು ಉಬ್ಬಿಕೊಂಡಿದೆ ಅಂತ ಕೇಳಿದ್ರೆ, ಬಾಳೆಹಣ್ಣುಗಳೆಲ್ಲ ನನ್ನವೇ, ಯಾರಿಗೂ ನಾನು ಕೊಡುವುದೇ ಇಲ್ಲ ಅಂದ. ದಯವಿಟ್ಟು ಕೇಳ್ರಿ, ಬಾಳೆಹಣ್ಣಿನ ಗೋನೆಯನ್ನು ಒಂದು ಸಾರಿ ನೀವು ಕಡಿದ ನಂತರ ಏನ್ ಮಾಡ್ಬೋದು? ನೀವೆಷ್ಟು ತಿನ್ನಲಿಕ್ಕಾಗುತ್ತೆ ಹೇಳಿ? ಒಂದು ಸ್ವಲ್ಪ ಅಷ್ಟು ತಿನ್ನಬಹುದು. ನಮ್ಮ ಗ್ರಾಮಸ್ಥರು ಏನ್ ಮಾಡ್ತಿದ್ರು ಗೊತ್ತಾ? ಆ ಬಾಳೆಗೋನೆ ಕಡಿದ ನಂತರ ಒಂದೊಂದು ಗೊಂಚಲವನ್ನು ಎದುರುಗಡೆ ಮನೆಯವರಿಗೊಂದು, ಪಕ್ಕದ ಮನೆಯವರಿಗೊಂದು, ಆ ಮನೆಯವರಿಗೊಂದು, ಈ ಮನೆಯವರಿಗೊಂದು ಹಂಚಿಕೊಡ್ತಾ ಇದ್ರು ಪ್ರಿಯರೇ. ಒಂದು ಮಾವಿನ ಮರ ಇದೆ ಅಂದ್ಕೊಳ್ಳಿ, ಈ ಉಪ್ಪಿನಕಾಯಿ ಹಾಕುವ ಮಾವಿನಕಾಯಿ ಬಿಟ್ಟಿವೆ ಅಂದ್ಕೊಳ್ಳಿ. ಆಗ ನಾವೇನ್ ಮಾಡ್ತಿದ್ದೆವು? ಕಾಯಿಗಳು ಚೆನ್ನಾಗಿ ಬೆಳೆಯೋದೇ ತಡ, ತಕ್ಷಣ ಕಡೆದು ಪಕ್ಕದ ಮನೆಯವ್ರಿಗೆ ಹಂಚ್ತಾ ಇದ್ದೆವು, ಆ ಮನೆಯವ್ರಿಗೆ ಹಂಚ್ತಾ ಇದ್ದೆವು, ಈ ಮನೆಯವ್ರಿಗೆ ಹಂಚ್ತಾ ಇದ್ದೆವು. ಈಗ ಪಟ್ಟಣದಲ್ಲಿ ಹಂಚಿಕೊಳ್ಳೋದು ಇದೆ ಅಂತೀರಾ ಅಥವಾ ದೋಚಿಕೊಳ್ಳೋದೇ ಇದೆ ಅಂತೀರಾ? ಸ್ವಲ್ಪವೂ ಹಂಚಿಕೊಡೋದಿಲ್ಲ. ಯಾರಾದ್ರೂ ಒಂದು ವೇಳೆ ಪಕ್ಕದ ಮನೆಗೆ ಹೋಗಿ, ಅಕ್ಕ ಸ್ವಲ್ಪ ಒಂದು ಸಣ್ಣ ಗ್ಲಾಸ್ ತುಂಬಾ ಸಕ್ಕರೆ ಕೊಡ್ತೀರಾ ಅಂದ್ರೆ, ಅಯ್ಯಯ್ಯಯ್ಯಯ್ಯಯ್ಯೋ, ಈ ದಿನವೇ ಖಾಲಿ ಆಯ್ತು. ಯಾವತ್ತು ಮುಗಿದೋಯ್ತಂತೆ? ಈ ದಿನವೇ ಮುಗಿದೋಯ್ತು. ಪಟ್ಟಣದಲ್ಲಿ ಹಂಚಿಕೊಡುವ ಸ್ವಭಾವ ಇದೆ ಅಂತೀರಾ? ಅಪಾರ್ಟ್ಮೆಂಟ್ನಲ್ಲಿ ಇರುತ್ತಾರೆ. ಈ ಮನೆಯಲ್ಲಿ ಏನ್ ಸಾರು ಮಾಡ್ತಾರೆಂದು ಪಕ್ಕದ ಮನೆ ಗೊತ್ತಿಲ್ಲ, ಆ ಮನೆಯಲ್ಲಿ ಯಾವ ಸಾರು ಮಾಡ್ತಾರೆಂದು ಇವ್ರಿಗೆ ಗೊತ್ತಿರಲ್ಲ. ನಮ್ಮ ಗ್ರಾಮಗಳಲ್ಲಿ ಹಾಗಿರೋದಿಲ್ವಲ್ಲ? ಯಾಕೆಂದರೆ ಆ ಗ್ರಾಮದಲ್ಲಿರುವಂತಹ ತತ್ವವೇ ಅದು, ಇರುವ ವ್ಯಕ್ತಿತ್ವವೇ ಅದು, ಕಲ್ಮಶವಿಲ್ಲದಂತಹ ಮನಸ್ತತ್ವ ಅದಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನಿಗೆ ಕೊಟ್ಟಿರುವ ವ್ಯಕ್ತಿತ್ವ ಎಂಥದೆಂದರೆ ಹಂಚಿಕೊಡುವ ತತ್ವ. ನೀವು ಎಷ್ಟು ಹೆಚ್ಚಾಗಿ ಹಂಚಿಕೊಡ್ತೀರೋ ಅಷ್ಟು ಹೆಚ್ಚಾಗಿ ಅಭಿವೃದ್ಧಿಯಾಗ್ತೀರಿ, ಅಷ್ಟು ಹೆಚ್ಚಾಗಿ ವಿಸ್ತರಿಸುತ್ತೀರಿ ಎಂಬ ಈ ವಾಸ್ತವ ಮರೆಯಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ರೈಟ್, ಈಗ ಮುಂದಕ್ಕೆ ಹೋಗೋಣ. ಗಲಿಲಾಯ ಸಮುದ್ರಕ್ಕಿರುವ ಸ್ವಭಾವ ಎಂಥದ್ದು? ಹಂಚಿಕೊಡುವ ಸ್ವಭಾವ. ಅದಕ್ಕಾಗಿ ಏನಾಗಿದೆ? ಅನೇಕ ಸಾವಿರಾರು ಜನರಿಗೆ ಗಲಿಲಾಯ ಸಮುದ್ರ ಆಶೀರ್ವಾದವಾಗಿದೆ, ಆಹಾರವಾಗಿ, ಹಾಗೂ ಅನೇಕರಿಗೆ ಜೀವನೋಪಾಯವನ್ನು ಅನುಗ್ರಹಿಸುವಂಥದ್ದು ಕೂಡ ಆಗಿದೆ. ಮತ್ತೊಂದು ಕಡೆ ಏನು? ಮೃತ ಸಮುದ್ರ. ಅದು ಹೊಂದಿಕೊಳ್ಳುತ್ತೆ, ಆದರೆ ಒಂದು ಹನಿ ಕೂಡ ಯಾರೊಬ್ಬರಿಗೂ ಹಂಚಿಕೊಡುವುದಿಲ್ಲ. ಹಂಚಿಕೊಡಲಾರದೇ ಇರುವಂತಹ ಸಮುದ್ರಕ್ಕೇನೋ ಮೃತ ಸಮುದ್ರ ಎಂಬುದಾಗಿ ಹೆಸರಿಟ್ಟಿದ್ದಾರೆ, ಆದರೆ ಹಂಚಿಕೊಡುವಂತಹ ಸಮುದ್ರಕ್ಕೇನೋ ಗಲಿಲಾಯ ಸಮುದ್ರವೆಂದು ಹೆಸರಿಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಆ ಸಮುದ್ರದ ಸುತ್ತಲೂ ಇರುವಂಥವರು ತಮ್ಮ ಹೆಸರೇ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇದು ನಮ್ಮ ಸಮುದ್ರ, ನಮ್ಮ ಸಮುದ್ರ, ನಮ್ಮ ಸಮುದ್ರ ಎಂದು. ಎದಕ್ಕಾಗಿ? ಹಂಚಿಕೊಡುವುದರಿಂದ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಹಂಚಿಕೊಡುವಂತಹ ವ್ಯಕ್ತಿ ಇದ್ದಾನೆ ಅಂದ್ಕೊಳ್ಳಿ, ಅವರು ನಮ್ಮವರು ರೀ, ಅವರು ನಮ್ಮವರು, ನಮ್ಮೂರವನಾಗಿದ್ದಾನೆ ಎಂದು ಹೇಳ್ತೀರೋ ಇಲ್ಲವೋ? ನಮ್ಮ ಕಲವರಿ ಟೆಂಪಲ್ನಲ್ಲಿ ಬಹಳಷ್ಟು ಜನ ತಂದೆ ತಾಯಿಗಳು ಏನ್ ಹೇಳ್ತಾರೆ ಗೊತ್ತಾ? ನಮ್ಮ ಮಗನಾಗಿದ್ದಾನ್ರಿ ಸತೀಶ್ ಕುಮಾರ್ ಎಂದು ಹೇಳಿಕೊಳ್ತಾರೆ. ಹಾಗೆ ಯಾಕೆ ಹೇಳ್ತಾರೆ ಗೊತ್ತಾ? ಅದು ಅವರಿಗೂ ಗೊತ್ತು, ನಿಮಗೂ ಗೊತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಹಂಚಿಕೊಡುವಂತಹ ವ್ಯಕ್ತಿತ್ವವು ಧನವನ್ನು ಚೆಲ್ಲಿದರೂ ಏನಂತೆ? ಅಭಿವೃದ್ಧಿಯಾಗುವರು. ಆ ವಚನ ನೋಡೋಣ ಬನ್ನಿ. ಜ್ಞಾನೋಕ್ತಿಗಳು 11:24. ಧನವನ್ನು ಚೆಲ್ಲುವವರು ಅಭಿವೃದ್ಧಿ ಹೊಂದುವರು. ನಂತರ ಮತ್ತೊಬ್ಬನು ಅನ್ಯಾಯವಾದದ್ದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ ಅಂದರೆ ಕೊರತೆಗೆ ಒಳಗಾಗುವರು. ಧನವನ್ನು ಚೆಲ್ಲಿದರೂ ಅಭಿವೃದ್ಧಿ ಹೊಂದುವಂಥವರಿದ್ದಾರೆ. ಕೊಡಬೇಕಾದದ್ದಕ್ಕಿಂತಲೂ ಕಡಿಮೆ ಕೊಟ್ಟು ಬರಗಾಲಕ್ಕೆ ಒಳಗಾದಂಥವರು ಕೂಡ ಇದ್ದಾರೆ. ಸಹೋದರ ಸಹೋದರಿಯರೇ, ದೇವರು ಏನ್ ಹೇಳಿದ್ದಾರೆ ಗೊತ್ತಾ? ನೀವು ಕೊಡುವವರಾಗಿರುತ್ತೀರೇ ಹೊರತು ಪಡೆದುಕೊಳ್ಳುವವರಾಗಿ ಇರೋದಿಲ್ಲ. ನಿಮ್ಮ ಕೈ ಯಾವಾಗಲೂ ಕೂಡ ಕೊಡುವ ಕೈ ಆಗಿರಬೇಕು. ನಿಮಗೆ ಸ್ವಲ್ಪ ಇದ್ರೂ ಕೂಡ ಸ್ವಲ್ಪದರಲ್ಲಿಯೇ ಕೊಡುವವರಾಗಿರಬೇಕು, ಸಹಾಯ ಮಾಡುವವರಾಗಿರಬೇಕು, ಪ್ರೀತಿ ಮಾಡುವವರಾಗಿರಬೇಕು. ಅದು ದೇವರ ಲಕ್ಷಣವಾಗಿದೆ, ದೇವರ ತತ್ವವಾಗಿದೆ. ಅಷ್ಟು ಮಾತ್ರವಲ್ಲ, ಈ ಗಲಿಲಾಯ ಸಮುದ್ರಕ್ಕಿರುವ ಮತ್ತೊಂದು ವಿಶೇಷತೆ ಏನೆಂದರೆ, ಸಾಧಾರಣವಾಗಿ ನಾವು ಒಂದು ಪಟ್ಟಣದ ಎತ್ತರವಾಗಲಿ, ನಾವು ಏನ್ ಮಾಡುತ್ತೇವೆ ಎನ್ನುವಾಗ ಸಮುದ್ರದ ಆ ಮಟ್ಟದೊಂದಿಗೆ ಅದನ್ನು ಅಳೆಯುತ್ತಾರೆ. ಈ ಗಲಿಲಾಯ ಸಮುದ್ರದ ವಿಶೇಷತೆ ಏನೆಂದರೆ, ಅದು ಸುಮಾರು 210 ಮೀಟರ್ಗಳಷ್ಟು ಆಳವಾಗಿ ಸಮುದ್ರ ಲೆವೆಲ್ಗೆ, ಸಮುದ್ರದ ಮಟ್ಟಕ್ಕೆ 210 ಮೀಟರ್ಗಳಷ್ಟು ತಳಭಾಗದಲ್ಲಿ ಆಳವಾಗಿ ಇರುವಂತಹ ಸಮುದ್ರ. ಪ್ರಪಂಚದಲ್ಲೇ ಗಲಿಲಾಯ ಸಮುದ್ರದಷ್ಟು ಆಳ ಅನ್ನುವಾಗ ನಾನು ಸಮುದ್ರದ ಆಳದ ಬಗ್ಗೆ ಮಾತಾಡ್ತಿಲ್ಲ. ಸಮುದ್ರದ ಆಳ ಅಪ್ರಾಕ್ಸಿಮೇಟ್ಲಿ 40 ಮೀಟರ್ ಇರುತ್ತೆ. 40 ಮೀಟರ್ ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 130ರಿಂದ 140 ಅಡಿಯಷ್ಟು ಆಳ ಇರುತ್ತೆ. ಆದರೆ ಸಮುದ್ರದ ಲೆವೆಲ್ಗೆ ಮಾತ್ರ ಗಲಿಲಾಯ ಸಮುದ್ರ ಕೆಳಭಾಗದಲ್ಲಿರುತ್ತೆ. ಎಕ್ಸಾಂಪಲ್,
ಇದು ಸಮುದ್ರ ಆಗಿದೆ ಅಂದ್ಕೊಳ್ಳಿ. ನೀವು ಕೆಳಗಡೆ ಇದ್ದೀರೋ ಮೇಲ್ಗಡೆ ಇದ್ದೀರೋ? ಕೆಳಗಡೆ ಇದ್ದೀರಿ. ಎಷ್ಟು ಕೆಳಗಿದ್ದೀರಿ? ಹೆಚ್ಚು ಕಡಿಮೆ 6 ಅಡಿ ಕೆಳಗಿದ್ದೀರಿ. ಹಾಗೆ ಸಮುದ್ರದ ಮಟ್ಟದೊಂದಿಗೆ ಹೋಲಿಸುವುದಾದರೆ ಗಲಿಲಾಯ ಸಮುದ್ರದ ತೀರವು 210 ಮೀಟರ್ಗಳಷ್ಟು ತಳಭಾಗದಲ್ಲಿ ಇದೆ. ಅಷ್ಟೊಂದು ತಳಭಾಗದಲ್ಲಿ, ಅಷ್ಟೊಂದು ಆಳವಾದ ಭಾಗದಲ್ಲಿ ಪ್ರಪಂಚದಲ್ಲಿ ಯಾವ ಸಮುದ್ರವೇ ಇಲ್ಲ. ಇದರೊಳಗಡೆಯಿಂದ ನಾನು ಕಲಿತುಕೊಂಡು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪಾಠ ಯಾವುದು ಗೊತ್ತಾ? ಸಮುದ್ರ ಎಷ್ಟೇ ಆಳವಾಗಿದ್ರೂ ಕೂಡ, ಎಷ್ಟೇ ತಳಭಾಗದಲ್ಲಿದ್ರೂ ಕೂಡ ನಮ್ಮ ಕರ್ತನು ಉಪಯೋಗಿಸಿಕೊಳ್ಳಲು ಸಮರ್ಥನಾಗಿದ್ದಾರೆ. ಹಾಗೆಯೇ ನಿಮ್ಮ ಜೀವಿತವನ್ನು ಕೂಡ ಇತರರೊಂದಿಗೆ ಹೋಲಿಸಿಕೊಳ್ಳುವುದಾದರೆ, ನೀವು ಎಷ್ಟೇ ತಳಭಾಗದಲ್ಲಿದ್ದರೂ ಕೂಡ, ಕಟ್ಟಕಡೆಗೆ ಅಡಗಿಸಲ್ಪಟ್ಟಿದ್ರೂ ಕೂಡ, ನನ್ನ ಕರ್ತನು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೂ ಹೆಚ್ಚಿಸುವುದಕ್ಕಾಗಿಯೂ ಉಪಯೋಗಿಸಿಕೊಳ್ಳುವುದಕ್ಕಾಗಿಯೂ ಸಿದ್ಧವಾಗಿದ್ದಾರೆ. ಪ್ರಪಂಚದಲ್ಲಿಯೇ ಬಹು ಕಟ್ಟಕಡೆಯ ಆಳವಾದ ತಳಭಾಗದಲ್ಲಿರುವಂತಹ ಈ ಗಲಿಲಾಯ ಸಮುದ್ರ ತನ್ನ ಸೇವೆಗೋಸ್ಕರ ಉಪಯೋಗಿಸಿಕೊಂಡ್ರು. ಈ ದಿನ ಯಾರಾದರೂ ಇದ್ದೀರಾ ನಮ್ಮ ಮಧ್ಯ? ನಮ್ಮ ಕುಟುಂಬದಲ್ಲಿ ಎಲ್ಲರೊಂದಿಗೂ ಹೋಲಿಸಿಕೊಂಡಾಗ ನಮ್ಮ ಫ್ಯಾಮಿಲಿ ಆರ್ಥಿಕವಾಗಿ ಕಟ್ಟಕಡೆಗೆ ಅಡಗಿಸಲ್ಪಟ್ಟದಾಗಿದೆ. ಆ ರೀತಿಯಾಗಿ ನೀವು ಊಹಿಸಿಕೊಳ್ಳುವುದಾದರೆ ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ. ನನ್ನ ತಾಯಿಗೆ ಒಟ್ಟು 6 ಮಂದಿ ಅಕ್ಕ ತಂಗಿಯಂದಿರಿದ್ರು, 4 ಮಂದಿ ಅಣ್ಣ ತಮ್ಮಂದಿರಿದ್ರು, ಒಟ್ಟು 10 ಮಂದಿ ಇದ್ರು. ಈ 10 ಮಂದಿಯಲ್ಲಿ 9 ಮಂದಿ ನಮಗಿಂತ ಹೆಚ್ಚಾಗಿ ಆರ್ಥಿಕವಾಗಿ ಉನ್ನತವಾದ ಸ್ಥಿತಿಯಲ್ಲಿಯೇ ಇದ್ರು. ನನ್ನ ದೊಡ್ಡಮ್ಮಂದ್ಯರಾಗಿರ್ಬೋದು, ಚಿಕ್ಕಮ್ಮಂದ್ಯರಾಗಿರ್ಬೋದು, ನನ್ನ ಮಾವಂದ್ಯರಾಗಿರ್ಬೋದು, ಇವರೆಲ್ಲರೂ ಕೂಡ ನಮಗಿಂತಲೂ ಅಧಿಕ ಸ್ಥಾನದಲ್ಲಿದ್ರು. ಈ 10 ಮಂದಿಯಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿರುವವರು ಯಾರೆಂದರೆ ಸತೀಶ್ ಕುಮಾರಾದ ನಮ್ಮ ಕುಟುಂಬ ಆಗಿತ್ತು. ಆದರೆ ದೇವರು ಎಂತಹ ಕುಟುಂಬ ಆರಿಸಿಕೊಂಡಿದ್ದಾರೆ ಗೊತ್ತಾ? ಕಟ್ಟಕಡೆಯ ಸ್ಥಾನದಲ್ಲಿರುವ ಕುಟುಂಬವನ್ನೇ ಆರಿಸಿಕೊಂಡ್ರು. ಈ ದಿನ ಯಾವ ರೀತಿಯಾಗಿ ಹೇಗೆ ದೇವರು ಆಶೀರ್ವದಿಸಿದ್ದಾರೆಂದು ನೀವು ಕಣ್ಣಾರೆ ನೋಡ್ತಿದ್ದೀರಿ. ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಗೊತ್ತಾ? ನಮ್ಮಲ್ಲಿ ಯಾರಾದರೂ ಇದ್ದೀರಾ ಕಟ್ಟಕಡೆಯ ಸ್ಥಾನದಲ್ಲಿರುವಂಥವರು? ನನ್ನ ತಮ್ಮ ಚೆನ್ನಾಗಿ ಓದಿದ್ದಾನೆ, ಅಕ್ಕ ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಉದ್ಯೋಗ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆ ಸಂಪಾದನೆ ಇದೆ. ನನ್ನ ಪರಿಸ್ಥಿತಿಯೇ ಸರಿಯಾಗಿಲ್ಲ, ನನ್ನ ಕುಟುಂಬ ಪರಿಸ್ಥಿತಿಯೇ ಸರಿಯಾಗಿಲ್ಲ ಎಂದು ಹೀಗೆ ನಿಮ್ಮಲ್ಲಿ ಯಾರಾದರೂ ನಿರುತ್ಸಾಹ ಪಡ್ತಾ ಇದ್ದೀರಾ? ನಿರಾಶೆಗೆ ಒಳಗಾಗ್ತಿದ್ದೀರಾ? ನಮ್ಮ ಕುಟುಂಬದಲ್ಲಿರುವಂತಹ ಈ 10 ಮಂದಿ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು, ಇವರೆಲ್ಲರಲ್ಲಿ ದೇವರನ್ನು ಪೂರ್ತಿಯಾಗಿ ಅಂಟಿಕೊಂಡು, ಬಡತನದಲ್ಲಿಯೂ ಕೂಡ ದೇವರನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ನಿಂತಿರುವ ವ್ಯಕ್ತಿ ಯಾರೆಂದರೆ ಈ 10 ಮಂದಿಯಲ್ಲಿ ನನ್ನ ಅಮ್ಮ. ಅದೇ ಶ್ರೇಷ್ಠತೆ ಅಂದ್ರೆ. ತಾಯಂದಿರೇ ಕೇಳ್ತಾ ಇದ್ದೀರಾ? ನೀವು ನಿಮ್ಮ ಬಂಧುಗಳಲ್ಲಿ, ನಿಮ್ಮ ಅಕ್ಕ ತಮ್ಮಂದಿರಲ್ಲಿ, ಅಣ್ಣ ತಮ್ಮಂದಿರಲ್ಲಿ ಅವರೆಲ್ಲರೂ ಆರ್ಥಿಕವಾಗಿ ಸ್ಥಿರಗೊಂಡವರಾಗಿರಬಹುದು, ಎಲ್ಲ ಇದ್ದವರಾಗಿರಬಹುದು. ಒಂದು ವೇಳೆ ನೀವೇ ಎಲ್ಲ ಕಳ್ಕೊಂಡಿರುವ ವ್ಯಕ್ತಿಯಾಗಿರೋದಾದ್ರೆ, ಸಹೋದರ ಸಹೋದರಿಯರೇ ಕೇಳ್ರಿ, ಎಲ್ಲ ಕಳ್ಕೊಂಡ ವ್ಯಕ್ತಿಯಾಗಿರೋದಾದ್ರೆ, ಕಟ್ಟಕಡೆಯ ಸ್ಥಾನದಲ್ಲಿದ್ದ ವ್ಯಕ್ತಿಯಾಗಿರೋದಾದ್ರೆ, ಯೇಸುವನ್ನೇ ಆಧಾರ ಮಾಡಿಕೊಂಡು ಯೇಸುವಿನ ಪಾದಗಳನ್ನು ಹಿಡಿದುಕೊಳ್ಳುವುದಾದರೆ ಆ ಯೇಸುವೇ ಏನ್ಮಾಡ್ತಾರೆ ಗೊತ್ತಾ? ನೀವು ಊಹಿಸಿರುವುದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಅತ್ಯಧಿಕವಾದ ಸ್ಥಾನಕ್ಕೆ ಕೊಂಡೊಯ್ತಾರೆ. ಸಹೋದರರೇ ಕೇಳ್ತಿದ್ದೀರಾ? ನಿಮ್ಮ ಬಂಧುಗಳೊಂದಿಗೆ ನೀವು ಹೋಲಿಸಿಕೊಳ್ಳುವುದಾದರೆ ಕಟ್ಟಕಡೆಯ ಸ್ಥಾನದಲ್ಲಿದ್ದೀರಾ ಆರ್ಥಿಕವಾಗಿ? ಅವರಿಗೆಲ್ಲ ಸ್ವಂತ ಮನೆಗಳಿವೆ, ನಮಗಂತೂ ಸ್ವಂತ ಮನೆಯೇ ಇಲ್ಲ. ನಮ್ಮ ಮನೆಯಲ್ಲಿ ಒಡ ಹುಟ್ಟಿದವರಿಗೆಲ್ಲ ಸ್ವಂತ ಮನೆಗಳಿವೆ, ಸ್ವಂತ ಹೊಲಗಳಿವೆ. ನನ್ನ ಪರಿಸ್ಥಿತಿಯೇ ಏನು ಸರಿಯಾಗಿಲ್ಲ, ನಮಗೆ ಏನೂ ಇಲ್ಲ, ಎಲ್ಲರಿಗಿಂತಲೂ ನಾವೇ ಲೀಸ್ಟ್ ಆಗಿದ್ದೇವೆ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ಹಾಗಾದರೆ ನನ್ನ ಕರ್ತನು ಲೀಸ್ಟನ್ನೇ ಆರಿಸಿಕೊಳ್ತಾರೆ ಎಂಬ ವಿಷಯ ನಿಮಗೆ ಗೊತ್ತಾ? ಯಾರನ್ನು ಆರಿಸಿಕೊಳ್ತಾರೆ? ಐಶ್ವರ್ಯವಂತರಿಗೆ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಬಡವರನ್ನು ಆರಿಸಿಕೊಳ್ತಾರೆ. ಬಲಿಷ್ಠರನ್ನು ನಾಚಿಕೆ ಪಡಿಸಲು ದೇವರು ಏನು ಮಾಡುತ್ತಾರೆ? ಬಲಹೀನರನ್ನು ಆರಿಸಿಕೊಳ್ತಾರೆ. ಈ ದಿನ ನಮ್ಮಲ್ಲಿ ಯಾರಾದರೂ ನಾನು ಧನಹೀನನು, ಬಲಹೀನನು, ನಾನೊಬ್ಬ ಬಡವನು ಎಂದು ನೀವು ಹೇಳ್ತಿರೋದಾದ್ರೆ ನಿಮಗೊಂದು ಶುಭವಾರ್ತೆ ಇದೆ. ನಿಮ್ಮಂಥವರೇ ಬೇಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ನಮ್ಮ ಕರ್ತನ ಕಣ್ಣು ಯಾವಾಗಲೂ ಕೂಡ ಅಧಿಕವಾದವರ ಮೇಲೆ ಅಲ್ಲ, ದೀನಸ್ಥಿತಿಯಲ್ಲಿರುವವರ ಮೇಲೆಯೇ ಆತನ ಕಣ್ಣಿರುತ್ತವೆ, ಯಾವತ್ತಿಗೂ ಇರ್ತವೆ ಎಂಬ ಈ ವಿಷಯ ಮರೆಯಬೇಡಿ. ಯೇಸುವೇ, ಯೇಸುವೇ, ಯೇಸುವೇ ನಮ್ಮೊಂದಿಗೆ ಈ ದಿನ ಮಾತಾಡಿದ್ದೀರಿ. ನನ್ನ ಜೀವಿತದಲ್ಲಿ
ನಿಜವಾಗ್ಲೂ ಇರುವಂತಹ ಅದ್ಭುತ ನಿಮ್ಮನ್ನು ತಿಳ್ಕೊಳ್ಳುವಂಥದ್ದಾಗಿದೆ, ನಿಮ್ಮನ್ನು ಕಂಡುಕೊಳ್ಳುವಂಥದ್ದಾಗಿದೆ, ನಿಮ್ಮನ್ನು ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದೇ ಮಹಾ ಅದ್ಭುತವಾಗಿದೆ. ದೇವರೇ, ರಕ್ಷಣೆಯ ಕಾರ್ಯವನ್ನು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ನಮ್ಮ ಮನೆಗಳಲ್ಲಿ ನಡೆಸಿರಿ ದೇವರೇ. ತಂದೆಯೇ, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರ ಮನೆಗೆ ರಕ್ಷಣೆ ದಯಪಾಲಿಸಿರಿ ದೇವರೇ. ಕರ್ತನೇ, ಈ ಲೋಕದಲ್ಲಿ ನಮಗೇನೇ ಇರಲಿ, ಏನೂ ಇರದಿರಲಿ, ನಿಮ್ಮ ರಾಜ್ಯದೊಳಗೆ ನಾವು ನಿತ್ಯವೂ ಜೀವಿಸುವಂತಹ ಭಾಗ್ಯವು ಎಂದಿಗೇ ಆಗಲಿ ದೂರವಾಗುವಂಥದ್ದಾಗಿ ಇರಬಾರದು ದೇವರೇ. ರಕ್ಷಕನೇ, ನಮ್ಮ ಸಭೆಗಳಲ್ಲಿ ದೊಡ್ಡ ಉಜ್ಜೀವನವನ್ನು ಬರಮಾಡಿರಿ. ವಾಕ್ಯಕ್ಕೆ ಕಟ್ಟುಪಾಡಾಗಿರುವ ಜೀವಿತವನ್ನು ಕೊಡಿರಿ. ವಾಕ್ಯದಿಂದ ಕಟ್ಟಲ್ಪಟ್ಟಿರುವ ಕುಟುಂಬಗಳನ್ನು ಕೊಡಿರಿ. ವಾಕ್ಯದಿಂದ ಪೋಷಿಸಲ್ಪಡುವಂತಹ ಬದುಕು ನಮಗೆ ಕೊಡಿರಿ ಎಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.